ಇವ್ರೇನ ಸರ್ ಇವಾಗ ಇನ್ನು ರಾಜಭಾರಣ ಇದೆ ಅಲ್ಲ ಇದೆ ರಾಜರ ಹೆಂಗ್ ನಡೆಯುತ್ತೆ ಸರ್ ಇಲ್ಲೆಲ್ಲ ನಾರ್ಮಲ್ ಇವಾಗ ನಮ್ಮ ಇಂಡಿಯಾದಲ್ಲಿ ಇದೆಲ್ಲ ಮಿನಿಸ್ಟರ್ಸ್ ಎಲ್ಲ ಇರ್ತಾರೆ, ಫೈನಾನ್ಸ್ ಎಲ್ಲ ಇರ್ತಾರೆ. ರಾಜರೇ ಮೇನ್ ಅಲ್ವಾ? ನಾವೇನು ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಅಂತವಲ್ಲ, ಅವ್ರಿಗೆ ರಾಜ ಅಂತ ಕಿಂಗ್ ಅಂತ. ಆಮ್ಯಾಗ ಅವ್ರದ್ದು ರಾಜ ಇದ್ದಾಗ ಪ್ರಿನ್ಸ್ ಅಂತ ಮಾಡ್ಬಿಟ್ರೆ ಅವ್ನು ಮತ್ತೆ ಮುಂದೆ ಅವನಕ್ಕೆ ಇದು ಬರ್ತಾನೆ. ಇವ್ರಿಗಂದ್ರೆ ಇಷ್ಟು ವರ್ಷ ಅಂತ ಆಡಳಿತ ಏನಿರುತ್ತೆ ಅವ್ರೆ ಮತ್ತೆ ಅವ್ರ ಫ್ಯಾಮಿಲಿ ನೆಕ್ಸ್ಟ್ ಫ್ಯಾಮಿಲಿ ಹಂಗೆ ಇರುತ್ತೆ. ಓಕೆ ರಾಜಮನೆತನ ಅಂತಾರಲ್ಲ ನಮ್ ಕಡೆ, ಅದೇ ತರನೇ ರಾಜನ ಬರೋದು ಮತ್ತೆ ರಾಣಿ ಇಲ್ಲ ರಾಣಿ ಬರ್ತಾರ. ರಾಜ ಇಲ್ಲ ಅಂದ್ರೆ ರಾಣಿ. ಓಕೆ. ಬಟ್ ಇಲ್ಲಿ ಗಲ್ಫದಲ್ಲಿ ಮ್ಯಾಕ್ಸಿಮಮ್ ರಾಜನ ಆಡಳಿತ ಮಾಡೋದು, ರಾಣಿ ಆಡಳಿತ ಮಾಡೋದು ಬಹಳ ಕಡಿಮೆ. ಅಂದ್ರೆ ಅವ್ರಿಗೆ ಇವಾಗ 2-3 ಜನ ಮಕ್ಳು ಇರ್ತಾರಲ್ಲ ಸರ್, ಅವ್ರನ್ನ ಹೆಂಗ್ ಸರ್ ಅವಾಗ ಯಾರು ಒಬ್ಬರು ಚಾಯ್ಸ್ ಮಾಡ್ತಾರೆ. ಎಲ್ಲ ಕೇಬಲ್ ಈಗ ನಮ್ ಕಡೆ ಹಂಗಲ್ಲ, 4-5 ಮಂದಿ ಮಕ್ಳು ಅದ್ರ ಯಾರು ಸುಖೇಬಲ್ ಇರ್ತಾರ ಅವ್ರು ರಾಜ ಅಷ್ಟೇ ಮಾಡ್ತಾರೆ, ಬೇಕಾದ್ರೆ ಮಾಡಲ್ಲ. ಅವ್ರನ್ನೆಲ್ಲ ಚೆಕ್ ಮಾಡ್ತಾರ ಅವ್ರು, ಆಡಳಿತ ಮಾಡುವಂತ ಕೇಬಲ್ ಇದ್ದಾರೆ, ಸಂಬಂಧ ಸಮಾನತೆ ನಿಧಿ ಎಲ್ಲ ಅಂತೆಲ್ಲ ನೋಡ್ತಾರೆ. ಚೆನ್ನಾಗಿ ನನ್ನ ಬುದ್ಧಿ ಬಿಟ್ಟ ಮನ್ಯಾಗ ಹಿರಿಯರ್ ಅಂತ ಇರ್ತಾರಲ್ಲ, ರಾಜರು ಇದು ಮಾಡ್ಬೇಕಂತಂದ್ರೆ ಅವ್ರ ಎಲ್ಲಾರು ಇದೇ ಇರ್ತಾರ, ಅವರೆಲ್ಲ ಕುತ್ಕೊಂಡು ವಿಚಾರ ಮಾಡ್ತಾರ. ಇವಾಗ ನಮ್ಮ ಇಂಡಿಯಾದಲ್ಲಿ ಸರ್ ರಾಜ ದೇಶಕ್ಕೆ ರಾಜ್ಯಗಳು ಬರ್ತವೆ, ಜಿಲ್ಲೆ ಬರ್ತವೆ, ತಾಲೂಕು ಬರ್ತವೆ, ಹಿಂಗಿದೆ ಅಲ್ಲ ಕೆಟಗರಿ. ಇಲ್ಲಿ ಹೆಂಗಿದೆ ಸರ್? ಅದೇ ತರ ಹೆಂಗ್ ಮಾಡ್ತಾರ ಅಂದ್ರೆ ಉತ್ತರ, ದಕ್ಷಿಣ, ನಾರ್ತ್, ಸೌತ್ ಅಂತ ಮಾಡಿರ್ತಾರ. ಅಲ್ಲೊಂದು ಕ್ಷೇತ್ರ ಇರ್ತೈತಿ, ಆ ಕ್ಷೇತ್ರಕ್ಕೆ ಅಲ್ಲೊಂದು ಇದು ಬೇರೆ, ಅಂದ್ರೆ ಅಲ್ಲೊಬ್ಬ ಮಂತ್ರಿ ಅಥವಾ ಆಡಳಿತ ಮಂಡಳಿ ಅದು ಡಿಫ್ರೆಂಟ್, ಅಲ್ಲಿದ್ ಇಲ್ಲಿ ಬರಂಗಲ್ಲ. ಆಮೇಲೆ ಇನ್ಕಮ್ ಒಳಗೂ ಹಂಗ ಇರ್ತೈತಿ, ಅಲ್ಲಿದ್ ಇಲ್ಲಿ ತರಂಗಲ್ಲ. ಆಮೇಲೆ ಗೌರ್ಮೆಂಟ್ ಇಂದ ಏನ್ ಇದು ಮಾಡೋದು ಮಾಡ್ತಿರ್ತಾರೆ. ಈಗ ಕಾಮನ್ ಆಗಿ ಗೌರ್ಮೆಂಟ್ ಏನ್ ಬರ್ಬೇಕಿರ್ತದೆ, GST ಆಯ್ತು, ಟ್ಯಾಕ್ಸ್ ಆಯ್ತು, ಆದ ಅಮೌಂಟ್ ಗೌರ್ಮೆಂಟ್ ಬೇಕಿರ್ತೈತಿ. ಬಟ್ ಮಿಕ್ಕಿದೆಲ್ಲ ಅಲ್ಲಿಂದ ಇರ್ತೈತಲ್ಲ, ಪ್ರಾಪರ್ಟಿ ಆಯ್ತು ಏನಾಯ್ತು, ಇವ್ರು ಇಲ್ಲಿಯರ್ಗೆ ಅಲ್ಲಿ ಇದು ಮಾಡಲ್ಲ, ಆ ಕ್ಷೇತ್ರದಲ್ಲಿ ಇಷ್ಟೇ ಇದು ಮಾಡ್ತಾರೆ. ಸೊ ಆನಂತರ ಈ ರೋಡ್ ಟ್ಯಾಕ್ಸ್ ಗಳು ಎಲ್ಲ ವೆಹಿಕಲ್ ಗೆ ಎಲ್ಲ ಇರ್ತಾವಲ್ಲ, ಸೊ ನಾರ್ಮಲ್ ಇಂಡಿಯಾಗೂ ಒಂದ್ಸಲ ನಮ್ದು ವೆಹಿಕಲ್ ರಿನ್ಯೂವಲ್ ಆಗತ್ತೆ. ಒಂದ್ಸಲ ಇಯರ್ಲಿ ವರ್ಷಕ್ಕೊಂದ್ಸರಿನಾ? ವರ್ಷಕ್ಕೊಂದ್ಸಲ ಇಂಡಿಯಾ ಅಂತಂದ್ರೆ 5,000 ರೂಪಾಯಿ ತುಂಬಿಡ್ತೀವಿ. ಸೊ 5,000 ರೂಪಾಯಿ ತುಂಬುದ ಬೇಕು ನಾವು ದಿನ ವರ್ಷ ಗೌರ್ಮೆಂಟ್ಗೆ ಒಂದು ವೆಹಿಕಲ್ಗೆ. ಅದೇ ರೋಡ್ ಪರ್ಮಿಟ್ ಬಂತು, ಎಲ್ಲ ಬಂತು, ವೆಹಿಕಲ್ ಪರ್ಮಿಟ್ ಬಂತು.